ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಚಾಪ್ಟರ್ನ ಕವರ್ ಮಾಡೋಣ. ಬರ್ಕೊಡ್ರಿ, ಹೆಡ್ಡಿಂಗ್ ಹಾಕ್ರಿ, ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಚಾಪ್ಟರ್ ನನ್ನ ಫೇವ್ರೆಟ್ ಚಾಪ್ಟರ್. ಯಾಕಂತಂದ್ರೆ ಇದರೊಳಗಡೆ ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಅದ, ಪ್ಲಸ್ ಇದ್ರೊಳಗೆ ಒಂಥರ ಹೆಂಗದಂದ್ರೆ ಪಜಲ್ಸ್ ಅದ. ಪಜಲ್ಸ್ ಅಂದ್ರೆ ಏನು ಗೊತ್ತಾ, ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 10ರಿಂದ 15 ಮೆಥಡ್ಸ್ ಕೊಡ್ತೀವಿ ಇದ್ರೊಳಗೆ. ನಾವು 10ರಿಂದ 15 ಮೆಥಡ್ಸ್, ಮೋರ್ ದೆನ್ ಆಗ್ಬೋದು. ಇಷ್ಟು ಮೆಥಡ್ಸ್ ಒಳಗಡೆ ನೀವು ಯಾವ ಮೆಥಡನ್ನು ಅಪ್ಲೈ ಮಾಡಬೇಕು ಅನ್ನೋದು ನಿಮ್ಮ ಶಾಣೆತನದಿಂದ ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ಬಟ್ ಇದರೊಳಗಡೆ ಹಿಂಗಿರಂಗಿಲ್ಲ, ಇದ ಮೆಥಡ್ ಅದ ಮೆಥಡ್ ಅಂತೇಳಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಇಕ್ವೇಶನ್ ಕೊಡ್ತಾರೆ. ಡಿಫ್ರೆನ್ಷಿಯಲ್ ಇಕ್ವೇಶನ್ ಅಂದ್ರೆ ಏನಂತ ಫಸ್ಟ್ ಹೇಳ್ತೀನಿ, ಆಮೇಲೆ ಈ ಚಾಪ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಡಿಫ್ರೆನ್ಷಿಯಲ್ ಇಕ್ವೇಶನ್ ಅಂದ್ರೆ ಏನು, ಭಾಳ ಸಿಂಪಲ್ ಅದ ನೋಡು. ಈ y = 3x² + 2x ಅದ. ಇದಕ್ಕೆ ಈ ಇಕ್ವೇಶನ್ಗೆ ಏನಂತಾರೆ, ಇದಕ್ಕೆ ನಾರ್ಮಲ್ ಕನ್ವೆನ್ಷನಲ್ ಇಕ್ವೇಶನ್ ಅಂತಾರೆ. ಇದಕ್ಕೆ ಏನಂತಾರೆ, ನಾರ್ಮಲ್ ಇಕ್ವೇಶನ್ನು ಅಥವಾ ಜಸ್ಟ್ ಇಕ್ವೇಶನ್ನು ಅಥವಾ ಕನ್ವೆನ್ಷನಲ್ ಇಕ್ವೇಶನ್ ಅಂತಾರೆ. ಕರೆಕ್ಟಾ? ಆ ಕನ್ವೆನ್ಷನಲ್ ಇಕ್ವೇಶನ್ ಆಲ್ಜಿಬ್ರಾಯಿಕ್ ಇರ್ಬೋದು, ಪಾಲಿನಾಮಿಲ್ ಇರ್ಬೋದು, ರ್ಯಾಷನಲ್ ಇರ್ಬೋದು, ಟ್ರಾನ್ಸ್ಡೆಂಟಲ್ ಇರ್ಬೋದು, ಸೈನ್, ಕಾಸು, ಟ್ಯಾನ್, ಯಾವ ಇಕ್ವೇಶನ್ ಆದ್ರೂ ಇರ್ಬೋದು, ಅದು ಇಕ್ವೇಶನ್. ಅದು ಇದ್ರದ್ದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರ್ತೈತಿ, dy/dx = 3 × 2x + 2. ಕರೆಕ್ಟಾ? ಇದಕ್ಕೇನಂತಾರೆ, ಇದಕ್ಕೆ ಇದು ಡಿಫರೆನ್ಷಿಯಲ್ ಇಕ್ವೇಶನ್. ಇದಕ್ಕೇನಂತಾರೆ, ಇದಕ್ಕೆ ಡಿಫರೆನ್ಷಿಯಲ್ ಇಕ್ವೇಶನ್. ಎನಿ ಡೌಟ್? ಓಕೆ, ಇದನ್ನ ಇನ್ನೊಂದ್ಸತಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರ್ತದೆ ನೋಡು, d²y/dx² ಏನು ಬರ್ತೈತೆ, 6 ಬರ್ತೈತೆ. ಹೌದಲ್ಲ, 6x ಐತೆ. 6x ಡಿಫರೆನ್ಶಿಯೇಟ್ ಮಾಡಿದ್ರೆ ಇದನ್ನು ಡಿಫರೆನ್ಷಿಯಲ್ ಇಕ್ವೇಶನ್. ದಿಸ್ ಈಸ್ ಆಲ್ಸೋ ಡಿಫರೆನ್ಷಿಯಲ್ ಇಕ್ವೇಶನ್. ಹಾಗೆ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ಲಿ. ಈಗ y = xy² + y² + xy. ಇದಕ್ಕೆ ಏನಂತಾರೆ, ಇದಕ್ಕೆ ಒಂದು ಇಕ್ವೇಶನ್ ಅಂತಾರೆ. ಇದು ಈ ಇಕ್ವೇಶನ್ ಒಳಗಡೆ ಡಿಫರೆನ್ಷಿಯಲ್ ಇಕ್ವೇಶನ್ ಹೆಂಗಾಗುತ್ತೆ ನೋಡ್ರಿ. ಇದು y' ಅಂತ ಬರಿಬೋದಲ್ಲ. y' ಅಂದ್ರೆ ಏನು, y' ಅಂದ್ರೆ ಡಿಫರೆನ್ಶಿಯೇಷನ್. ದೆನ್ xy² ಒಳಗಡೆ x ಆಸ್ ಇಟ್ ಈಸ್, ಇದು ಏನಾಗ್ತದೆ, ಇದು y² 2y y' ಪ್ಲಸ್ ಇದೇನಾಗ್ತದ 2y y'. ಅಲ್ಲ, ಇನ್ನೂ ಸ್ವಲ್ಪ ಮಾಡ್ಬೇಕು. ಓಕೆ, ಫಸ್ಟ್ ಏನಾಯ್ತು, ಈಗ ಇದು x × 2y × y' ಪ್ಲಸ್ y² ಆಸ್ ಇಟ್ ಈಸ್, x ಗೆ 1 ಪ್ಲಸ್ 2yಗೆ y²ಗೆ 2y × y' ಪ್ಲಸ್ xy, x ಆಸ್ ಇಟ್ ಈಸ್ y' ಪ್ಲಸ್ y ಆಸ್ ಇಟ್ ಈಸ್ x' ಅಂದ್ರೆ 1. ದೇರ್ಫೋರ್ ದಿಸ್ ಈಸ್ ಯುವರ್ ಇಕ್ವೇಶನ್. ಇದಕ್ಕೆ ಏನಂತಾರೆ, ಇದಕ್ಕೆ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಕರೀತಾರೆ. ಇದು ವಿತ್ ರೆಸ್ಪೆಕ್ಟ್ y' ಅಂದ್ರೆ ಏನು, dy/dx ವಿತ್ ರೆಸ್ಪೆಕ್ಟ್ ಟು dx. ವಿತ್ ರೆಸ್ಪೆಕ್ಟ್ ಟು dx. y' ಅಂದ್ರೆ dx, dy/dx. ಆ dy/dx ಅಂತ ಭಾಳ ಬರೆಯೋಕ್ಕಾಗಲ್ಲ ಅಂತೇಳಿ y' ಅಂತ ಬರೀತಾರೆ. ಅರ್ಧತಾ? ಓಕೆ, ನೀವು ಬೇಕಾದ್ರೆ ನೆನ್ಪಿಟ್ಕೊಂಡ್ಬಿಡ್ರಿ. ಏನು y' ಅಂದ್ರೆ ಏನು, dy/dx. y" ಅಂದ್ರೆ ಏನು, d²y/dx². y" ಅಂದ್ರೆ ಏನು, d3y/dx³. ಈ ಟೈಪ್ ನೆನ್ಪಿಡ್ಬೋದಾ? ಓಕೆ, ಈಗ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅದನ್ನ ಹೆಂಗೆ ಐಡೆಂಟಿಫೈ ಮಾಡ್ತೀರಿ? ಗಿವನ್ ಇಕ್ವೇಶನ್ ಈಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಆರ್ ನಾಟ್, ಹೆಂಗೆ ಐಡೆಂಟಿಫೈ ಮಾಡ್ತೀರಿ? ಅದ್ರೊಳಗಡೆ ಏನೇನು ಕಾಣಬೇಕು ನಮ್ಗೆ, ಏನಿದ್ರೆ ಅದಕ್ಕೆ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತಾರ. ಅದ್ರೊಳಗಡೆ dy/dx ಅನ್ನೋ ಟರ್ಮ್ ಇರ್ಬೇಕು, ಅಥವಾ y' ಅನ್ನೋ ಟರ್ಮ್ ಇರ್ಬೇಕು. ಇವು ಎರಡು ಟರ್ಮ್ ಇತ್ತಂದ್ರೆ ಮಾತ್ರ ಅದಕ್ಕೆ ಏನಂತಾರ, ಡಿಫರೆನ್ಷಿಯಲ್ ಇಕ್ವೇಶನ್ ಅಂತಾರೆ. ಅವು ಟರ್ಮ್ ಇರಲಿಲ್ಲ ಅಂದ್ರೆ ಅದು ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲ. ಅರ್ಥಾಯ್ತಾ? ಓಕೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಎಕ್ಸಾಂಪಲ್ ಕೊಟ್ಟದ. ಈಗ ಇನ್ನೊಂದು ಟರ್ಮ್ ಇಂಟ್ರೊಡ್ಯೂಸ್ ಮಾಡ್ತೀನಿ, ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್.
ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ, ಆರ್ಡರ್ ಅಂದ್ರೆ ಏನಂತ ಬರ್ಕೊಡ್ರಿ. ಆರ್ಡರ್ ಅಂದ್ರ ಹೌ ಮೆನಿ ಟೈಮ್ಸ್ ಯು ಡಿಫ್ರೆನ್ಶಿಯೇಟೆಡ್, ಅದಕ್ಕೆ ಆರ್ಡರ್ ಅಂತಾರ. ಏನಂತಾರ? ಹೌ ಮೆನಿ ಟೈಮ್ಸ್ ದ ಇಕ್ವೇಷನ್ ಈಸ್ ಡಿಫ್ರೆನ್ಶಿಯೇಟೆಡ್. ಓಕೆ, ಇದಕ್ಕೆ ಆರ್ಡರ್ ಅಂತಾರ. ಡಿಗ್ರಿ ಅಂದ್ರೆ ಏನು ಹೇಳುದು? ಪವರ್ ಆಫ್ ಹೈಯೆಸ್ಟ್ ಡಿಗ್ರಿ ಸರಿ, ಪವರ್ ಆಫ್ ಹೈಯೆಸ್ಟ್ ಆರ್ಡರ್ ಓಕೆ, ಅದಕ್ಕೆ ಡಿಗ್ರಿ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ. ಬರ್ಕೊಟ್ಟಿದ್ನ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3 dy by dx ಪ್ಲಸ್ ಎಕ್ಸ್ ವೈ ಈಕ್ವಲ್ ಟು 72. ಓಕೆ, ಇದರದ್ದು ಆರ್ಡರ್ ಆ್ಯಂಡ್ ಡಿಗ್ರಿ ಹೇಳ್ರಿ. ಆರ್ಡರ್ ಎಷ್ಟು? ಆರ್ಡರ್ 2. ಡಿಗ್ರಿ ಅಂದ್ರೆ ಏನು ಹೇಳಿ ಇಲ್ಲಿ? ಪವರ್ ಆಫ್ ಹೈಯೆಸ್ಟ್ ಆರ್ಡರ್ ಇದನ್ನ, ಇದ್ರ ಪವರ್ ಎಷ್ಟೈತಿ? ಡಿಗ್ರಿ ಎಷ್ಟಾಯ್ತು? 1 ಆಯ್ತು. ಮಾಡಿಸ್ತೀರಾ? ಇನ್ನೊಂದು ಇಕ್ವೇಶನ್ ಕೊಡ್ಲಿ. ಈ ಸತಿ ಸ್ವಲ್ಪ ಹುಷಾರಾಗಿ ಆನ್ಸರ್ ಮಾಡ್ರಿ. 1 ಇದು ಕೇಳಿದ ಕ್ವಶನ್ ನೋಡು. 1 ಪ್ಲಸ್ dy by dx ಹೋಲ್ ಸ್ಕ್ವೇರ್ ಟು ದಿ ಪವರ್ 3 ಹೋಲ್ ಕ್ಯೂಬ್ is equal to c square into d square y by dx square. ಇದ್ರದ್ದು ಆರ್ಡರ್ ಡಿಗ್ರಿ ಹೇಳ್ರಿ. ಯಾವುದು? ಆರ್ಡರ್ ಎಷ್ಟು? ಸೆಕೆಂಡ್. ಹೆಂಗ್ ಗೊತ್ತಾಯ್ತು? ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಐತೆ ಅಂದಕ್ಕೆ ಸೆಕೆಂಡ್ ಆರ್ಡರ್. ಓಕೆ, ಡಿಗ್ರಿ 2 ನ 3 ನ 2. ಹೆಂಗ್ ಗೊತ್ತಾಯ್ತು? ಪವರ್ ಆಫ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಎಷ್ಟೈತಿ? 2. ಅದು ದೇರ್ ಫೋರ್ 2 and 2. ಏನು ಡೌಟ್ ಈಗ? ಇನ್ನೊಂದು ಹೇಳ್ತೀರಿ? ಇವು ಕ್ವಶನ್ಸ್ ಕೇಳಿದ ಕ್ವಶನ್ಸ್ ಇವು ಗೇಟ್ ಒಳಗೆ. ಇನ್ನೊಂದು ಬರ್ಕೊ 3 ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 4 dy by dx whole power 3 plus y cube plus 2 is equal to t. Okay, what is order? Order ಎಷ್ಟು? ಪಕ್ಕ? Okay, what is the degree? ಡಿಗ್ರಿ ಎಷ್ಟು? 1. ಹೇಳಕತ್ತೈತಲ್ಲ, ಈಸಿ ಅನ್ಸಕತ್ತೈತ? ಇನ್ನೊಂದು ಮಾಡ್ತೀರಿ? ಓಕೆ, ಬರೀರಿ. ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಪ್ಲಸ್ 4 ರೂಟ್ dy by dx whole cube plus y square equal to 0. Okay, order 3. ಓಕೆ, ಡಿಗ್ರಿ 1. ಓಕೆ, ಇಲ್ಲಿ ಸ್ವಲ್ಪ ಹುಷಾರಿರ್ಬೇಕು. ಡಿಗ್ರಿ ಹೇಳ್ಬೇಕಾದ್ರೆ ಪವರ್ ನೋಡ್ತೀರಿ. ಪವರ್ ನೋಡಿದಾಗ ಎಲ್ಲಾ ಟರ್ಮ್ಸ್ದು ಪವರ್ಸು ಇಂಟೀಜರ್ಸ್ ಇರಬೇಕು. ಫ್ರಾಕ್ಷನ್ಸ್ ಇದ್ದು ಅಂದ್ರೆ ಅವನ್ನ ಕನ್ವರ್ಟ್ ಮಾಡ್ಕೋಬೇಕು. ಇದಕ್ಕೆ ಡೈರೆಕ್ಟಾಗಿ ಹೇಳಕ್ ಬರಂಗಿಲ್ಲ. ಇದಕ್ಕೆ ನಾವೇನು ಮಾಡ್ಬೇಕಂದ್ರೆ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಅಂತ ಬರೋದು ಈಕ್ವಲ್ ಟು ಇದನ್ನ ಆ ಕಡೆ ಕಳಿಸ್ರಿ. -4 ಸ್ಕ್ವೇರ್ ರೂಟ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಕ್ಯೂಬು ಪ್ಲಸ್ ವೈ ಸ್ಕ್ವೇರ್ ಆಗ್ತದೆ. ಎರಡು ಕಡೆ ಸ್ಕ್ವೇರ್ ತಗೊಳ್ರಿ. ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಟು ದಿ ಪವರ್ ಸ್ಕ್ವೇರ್
ಮಾಸ್ 4 ಪವರ್ 4 ಸ್ಕ್ವೇರ್ ಅಂದ್ರೆ 16 ರೂಟ್ ಹೋಗಿ ರೂಟ್ ಕ್ಯಾನ್ಸಲ್ ಆಗಿಬಿಡ್ತದೆ ಸ್ಕ್ವೇರ್ ಹಾಕಿದ್ಮೇಲೆ dy/dx ಹೋಲ್ ಕ್ಯೂಬು ಪ್ಲಸ್ ವೈ ಸ್ಕ್ವೇರ್ ಆಗೈತಿ. ಈಗ ಇದು ಇಕ್ವೇಶನ್ ಕರೆಕ್ಟ್. ಈ ಇಕ್ವೇಶನ್ದ ಆರ್ಡರ್ ಹೇಳ್ರಿ. ಆರ್ಡರ್ 2 ಡಿಗ್ರಿ ಎಷ್ಟೀಗ ಆರ್ಡರ್ 3 ಅಲ್ಲ, ಆರ್ಡರ್ 3 ಡಿಗ್ರಿ ಎಷ್ಟು 2 ನೋಡು. ಈ ಡಿಗ್ರಿ 2 ನೀವು ಇಲ್ಲಿ 1 ಅಂದಿದ್ರೆ ತಪ್ಪಾತಿಲ್ಲ ಅದು. ಅದಕ್ಕೆ ಏನು ಮಾಡಬೇಕು, ಪವರ್ಸನ್ನು ನೋಡ್ಕೋಬೇಕು. ಪವರ್ಸು ಫ್ರ್ಯಾಕ್ಷನ್ ಇರೋಂಗಿಲ್ಲ, ಇಂಟೀಜರ್ ಟೈಪ್ ಬರಬೇಕು ಅಂದ್ರೆ ಮಾತ್ರ. ಎಲ್ಲಿ 4 ಇಲ್ಲಿ ಇಂಟು ಐತದು, 4th ಪವರ್ ಅಲ್ಲ ಅದು, 4 ಇಂಟು ಅದು. ಓಕೆ ರೈಟ್. ಎನಿ ಡೌಟ್ಸ್ ಹಿಯರ್? ಏನು ಡೌಟ್ ಇಲ್ಲಲ್ಲ? ಈ ರೀತಿ ನೀವೇನು ಮಾಡ್ಬೋದು ಅಂದ್ರೆ ಡಿಗ್ರಿ ಮತ್ತು ಆರ್ಡರನ್ನು ಅದ್ರ ಮೇಲೆ ಒಂದು ಸ್ವಲ್ಪ ವರ್ಕೌಟ್ ಮಾಡಿರಿ. ಆರ್ಡರ್ ಮತ್ತು ಡಿಗ್ರಿ ಮೇಲೆ ಜಾಸ್ತಿ ಕ್ವಶನ್ಸನ್ನು ಸಾಲ್ವ್ ಮಾಡ್ಕೊತೀರಿ. ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳ್ತೀನಿ.